ನಿಮಗೊಬ್ಬ 15 ವರ್ಷದ ಮಗ ಅಥವಾ ಮಗಳಿದ್ದಾಳೆ ಅಂದ್ಕೊಳ್ಳಿ. ಅವರ ನಡವಳಿಕೆ ಸ್ವಲ್ಪ ಬದಲಾಗಿದೆ. ಒಬ್ಬಂಟಿಯಾಗಿರಕ್ಕೆ ಇಷ್ಟಪಡ್ತಾರೆ. ಆವಾಗವಾಗ ಮೊಬೈಲ್ ನೋಡ್ತಾ ಇದ್ದಾರೆ. ಒಂದು ಮೆಸೇಜ್ ಬಂದ್ರೆ ಅವರ ಮುಖ ಅರಳುತ್ತೆ. ವಾಟ್ಸ್ಆ್ಯಪ್ನಲ್ಲಿ ಸೀನ್ ಇದ್ರೂ ಆ ಕಡೆಯಿಂದ ರಿಪ್ಲೈ ಬಂದಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋತಾರೆ. ಓದಿನಲ್ಲಿ ಆಸಕ್ತಿ ಕಮ್ಮಿ ಆಗಿದೆ. ಮನೆಯವರೊಂದಿಗೆ ಸಿಡುಕು. ಮನೆಯವ್ರಿಗೆ ಅರ್ಥ ಆಗುತ್ತೆ ನನ್ನ ಮಗಳು ಚೇಂಜ್ ಆಗಿದ್ದಾಳೆ. ಇದಕ್ಕೆ ಹೆಚ್ಚು ತಲೆ ಖರ್ಚು ಮಾಡುವಂತ ಅಗತ್ಯ ಇಲ್ಲ. ವಿಷಯ ಅದೇ ಲವ್. ಟೀನೇಜ್ ಲವ್. ಟೀನೇಜ್ ಮಕ್ಕಳಿರುವಂತ ಎಲ್ಲಾ ತಂದೆ ತಾಯಂದಿರು ಯಾವತ್ತೂ ಕೇಳೋಕೆ ಇಷ್ಟಪಡದಿರುವಂತ ಪದ ಇದು. ಮಕ್ಕಳು ಯಾಕೆ ಈ ಪ್ರೀತಿಯ ಬಲೆಗೆ ಬೀಳ್ತಾರೆ? ಅವರ ನಡವಳಿಕೆ ಅಚಾನಕ್ ಆಗಿ ಯಾಕೆ ಚೇಂಜ್ ಆಗುತ್ತೆ? ಇದನ್ನು ತಡೆಯಕ್ಕಾಗತ್ತಾ? ಇಂಥ ಸಮಯದಲ್ಲಿ ಪೇರೆಂಟ್ಸ್ ಏನ್ ಮಾಡಬಹುದು? ಇದೇ ಇವತ್ತಿನ ವಿಡಿಯೋ. ಟೀನೇಜ್ ಲವ್. ನಾವೆಲ್ಲ ಜೀವನದಲ್ಲಿ ಒಂದಲ್ಲ ಒಂದು ಸಾರಿ ಇದನ್ನು ನೋಡಿದ್ದೀವಿ. ಕೆಲವರು ಲವ್ ಮಾಡಿದ್ದಾರೆ, ಕೆಲವರು ಇನ್ನೊಬ್ಬರು ಲವ್ ಮಾಡೋದನ್ನು ನೋಡಿದ್ದಾರೆ, ಇನ್ನು ಕೆಲವರು ಲವ್ ಅನ್ನು ಹೇಳಕ್ಕಾಗದೆ ಒದ್ದಾಡಿದ್ದಾರೆ. ಅಲ್ಲಿ ಟೀಚರ್ ಪಾಠ ಮಾಡ್ಬೇಕಾದ್ರೆ ತಲೆಲೆಲ್ಲ ಅವಳದೇ ಚಿಂತೆ, ಪಾಠ ತಲೆಗೆ ಹತ್ತಾ ಇಲ್ಲ ಆಯ್ತು. ಇದು ಆ ಕಾಲದ ಅನುಭವ. ಇವತ್ತಿಗೂ ವಿಷಯ ಏನು ದೊಡ್ಡ ಚೇಂಜ್ ಆಗಿಲ್ಲ. ಇವತ್ತಿನ ಜನರೇಷನ್ ಕೂಡ ನಮ್ಮ ಹಾಗೆ ಲವ್ ವಿಚಾರದಲ್ಲಿ ಒದ್ದಾಡ್ತಾ ಇದೆ. ಅವಾಗೆಲ್ಲ ಪ್ರಪೋಸ್ ಮಾಡೋದೊಂದು ದೊಡ್ಡ ವಿಚಾರ ಆಗಿತ್ತು. ತಿಂಗಳಗಟ್ಲೆ ಪ್ಲಾನ್ ಮಾಡ್ಕೊಂಡು ಸರಿಯಾದ ಸಂದರ್ಭ ಹುಡುಕಿ ಫ್ರೆಂಡ್ಸ್ ಮುಖಾಂತರನೋ ಲೆಟರ್ ಮುಖಾಂತರನೋ ನಾವು ಹೇಳ್ತಾ ಇದ್ವಿ. ಒಂದು ಲೆಟರ್ ಕೊಡೋದಂದ್ರೆ ಅದು ಒಂದು ವಾರದ ಹಿಂದೆ ಬರೆಯೋದು, ಅದೆಷ್ಟು ಹಾಳುಗಳನ್ನ ಹರಿದು ಬಿಸಾಕೋದು, ಕೊನೆಗೆ ಪೋಸ್ಟ್ ಮಾಡಿ ಉತ್ತರಕ್ಕೋಸ್ಕರ ಕಾಯೋದು. ಓವರ್ ಆಲ್ ಲವ್ ಮಾಡೋದಂದ್ರೆ ಅದೊಂದು ದೊಡ್ಡ ಪ್ರೊಸೆಸ್ ಆಗಿತ್ತು. ಬಟ್ ಈಗ ಹಾಗಲ್ಲ. ಒಂದು ಮೆಸೇಜ್ ಮುಖಾಂತರ ಹುಡುಗರು ಲವ್ ಪ್ರಪೋಸ್ ಮಾಡ್ತಾರೆ. ಇಲ್ಲಿ ಮಧ್ಯವರ್ತಿಗಳಿಲ್ಲ. ಕ್ಷಣಾರ್ಧದಲ್ಲಿ ಉತ್ತರ ಸಿಕ್ಬಿಡುತ್ತೆ. ಆಪೋಸಿಟ್ ಪರ್ಸನ್ ರಿಪ್ಲೈ ಮಾಡ್ಬೇಕಷ್ಟೇ. ಮೊದಲು ಲವ್ ಮಾಡಿದ್ರೆ ಊರಿಗೆಲ್ಲ ಗೊತ್ತಾಗ್ತಿತ್ತು. ಈಗ ಮೊಬೈಲ್ ಇರೋದ್ರಿಂದ ಅವರಿಬ್ಬರಲ್ಲದೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗಲ್ಲ. ಈಗಿನ ಮಕ್ಕಳು ಪ್ರಪೋಸ್ ಮಾಡೋದು, ಗಿಫ್ಟ್ ಕೊಡೋದು, ಮುತ್ತು ಕೊಡೋದು ಎಲ್ಲ ಮೊಬೈಲ್ ನಲ್ಲೇ. ರಾತ್ರಿ ಎಲ್ಲರೂ ಮಲಗಿದ್ಮೇಲೆ ಮುಸುಕು ಹಾಕೊಂಡು ಮುಸುಕಿನೊಳಗಡೆಯಿಂದ ಮೊಬೈಲ್ ನಲ್ಲಿ ತಮ್ಮ ಶೋಭನ ಕೂಡ ಮುಗಿಸ್ಕೊಂಡ್ಬಿಡ್ತಾರೆ. ಅವ್ರು ಪಾರ್ಕಲ್ಲಿ ಬೀಚಲ್ಲಿ ಎಲ್ಲ ಸಿಕ್ಬಿಟ್ರೆ ಅದು ಜಗಳ ಮಾಡೋಕೆ ಮಾತ್ರ ಅಂತ ಆಗ್ಬಿಟ್ಟಿದೆ. ಬಿಡಿ, ಈಗ ವಿಷಯಕ್ಕೆ ಬರೋಣ. PU ರಿಸರ್ಚ್ ಸೆಂಟರ್ ನ ರಿಸರ್ಚ್ ಪ್ರಕಾರ 13 ವರ್ಷದಿಂದ 17 ವರ್ಷದ ಆಲ್ಮೋಸ್ಟ್ 35% ಟೀನೇಜರ್ಸ್ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅನ್ನು ಹೊಂದಿದ್ದಾರೆ. ನ್ಯಾಷನಲ್ ಸರ್ವೆ ಆಫ್ ಸೆಕ್ಸುವಲ್ ಹೆಲ್ತ್ ಅಂಡ್ ಬಿಹೇವಿಯರ್ ನ ಸರ್ವೆ ಪ್ರಕಾರ 14 ವರ್ಷದಿಂದ 17 ವರ್ಷದ ಮಕ್ಕಳಲ್ಲಿ ನಡೆದಂತಹ ಒಂದು ಸರ್ವೆಯಲ್ಲಿ 55.8% ಟೀನೇಜರ್ಸ್ ಒಂದಲ್ಲ ಒಂದು ರೀತಿಯ ರೊಮ್ಯಾಂಟಿಕ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ಎರಡು ರಿಸರ್ಚ್ ಇಂದ ನಮಗೆ ಗೊತ್ತಾಗೋದು ಏನಂದ್ರೆ 3 ಟೀನೇಜರ್ಸ್ ನಡೀತಾ ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಒಬ್ಬರಂತೂ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದಿದ್ದಾರೆ. ಇದರಲ್ಲಿ ಮೊದಲ ರಿಸರ್ಚ್ ನಡೆದಿದ್ದು 2015ರಲ್ಲಿ, ಇನ್ನೊಂದು ರಿಸರ್ಚ್ ನಡೆದಿದ್ದು 2020ರಲ್ಲಿ. ಅಷ್ಟು ವರ್ಷಗಳ ಹಿಂದಿನ ಸ್ಟಡಿಯಲ್ಲಿ ಈ ರೀತಿ ಆದ್ರೆ ಇವಾಗಿನ ಪರಿಸ್ಥಿತಿ ಏನಿರಬೇಡ. ಇವತ್ತಿನ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜ್ ಆಪ್ಗಳು ಮೊದಲಿಗಿಂತಾನು ಪವರ್ಫುಲ್ ಆಗಿ ಯಂಗ್ ಜನರೇಷನ್ ಅನ್ನ ತಮ್ಮ ತೆಕ್ಕೆಗೆ ತಗೊಳ್ತಾ ಇದೆ. ಈಗಂತೂ ಮಕ್ಕಳು ಬೇಗ ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾರೆ. ಸೆಕ್ಷುವಲ್ ಕಂಟೆಂಟ್ ಎಲ್ಲೆಡೆ ಹರಿತಾ ಇದೆ. ಎಲ್ಲಿ ನೋಡಿದ್ರು ಫ್ಯಾಷನ್ ಹೆಸರಲ್ಲಿ ನಗ್ನತೆನೆ ಕಾಣ್ತಾ ಇದೆ. ಸಿನಿಮಾಗಾದ್ರೂ ಸೆನ್ಸರ್ ಬೋರ್ಡ್ ಇದೆ. ಈ ಸೋಷಿಯಲ್ ಮೀಡಿಯಾಕ್ಕೆ ಏನಿದೆ? ಏನೂ ಇಲ್ಲ. ಹೇಳೋರಿಲ್ಲ, ಕೇಳೋರಿಲ್ಲ. ಮೊದಲು ಗಂಡು ಹೆಣ್ಣು 4 ಗೋಡೆ ಮಧ್ಯದಲ್ಲಿ ಮಾಡ್ತಾ ಇದ್ದಂತ ಕೆಲಸಗಳನ್ನೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಖುಲ್ಲಂ ಖುಲ್ಲಾ ಮಾಡಿ ಕಮೆಂಟ್ಸ್ ಲೈಕ್ಸ್ ಅನ್ನ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ನೇರವಾಗಿ ಖುಲ್ಲಂ ಖುಲ್ಲಾ ಲೈಂಗಿಕ ಕ್ರಿಯೆ ನಡೆಸ್ತಾ ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲಿ? ಪಾರ್ನ್ ಸೈಟ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ. AI ಡಿಟೆಕ್ಟ್ ಮಾಡಬಾರ್ದು ಅಂತೇಳಿ ಯಾವ್ಯಾವ ಭಾಗ ಕಾಣಬಾರ್ದೋ ಅಲ್ಲಿ ಒಂದಿಷ್ಟು ಕೈಯನ್ನು ಬಟ್ಟೆಯನ್ನು ಮುಚ್ಚಿಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಕೆಲವು ಹುಡುಗಿಯರೆಲ್ಲ ಮೈ ತುಂಬಾ ಬಟ್ಟೆ ಹಾಕೊಂಡು ತಮ್ಮ ಪ್ರೈವೇಟ್ ಪಾರ್ಟ್ಸ್ ಅನ್ನ ನೇರವಾಗಿ ತೋರಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದ AIಗೆ ಇದನ್ನು ಡಿಟೆಕ್ಟ್ ಮಾಡುವಷ್ಟು ಅಕ್ಯುರಸಿ ಇಲ್ಲ. ಅದಕ್ಕನ್ಸುತ್ತೆ ಮೈ ಮೇಲೆಲ್ಲ ಬಟ್ಟೆ ಹಾಕೊಂಡಿದ್ದಾರೆ, ಸೇಫ್ ಇದೆ ಅಂತ. ಆದ್ರೆ ಬಟ್ಟೆ ಎಡೆಯಿಂದ ಮರ್ಮಾಂಗ ತೋರಿಸ್ತಾ ಇರೋದು ಕೇವಲ ಮನುಷ್ಯನ ಸೂಕ್ಷ್ಮ ಕಣ್ಣುಗಳು ಮಾತ್ರ ಗಮನಿಸುತ್ತೆ. ಇದೆಲ್ಲ ನೋಡ್ತಾ ಇರೋದು ಯಾರು? ಇವತ್ತಿನ ಯಂಗ್ ಕಿಡ್ಸ್. ಅವರೇನ್ ನೋಡ್ತಾ ಇದಾರೆ ಅಂತ ನಿಮ್ಗೆ ಯಾವತ್ತೂ ಗೊತ್ತಾಗಲ್ಲ. ನೀವು ನಿಮ್ಮ ಮೊಬೈಲ್ ನಲ್ಲಿ ರಾಮಾಯಣದ್ದು ಮಹಾಭಾರತದ್ದು 4 ಎಪಿಸೋಡ್ ನೋಡಿದ್ರೆ ಆಮೇಲೆ ಆ ಅಲ್ಗೋರಿದಮ್ ನಿಮಗೆ ಅದೇ ವಿಡಿಯೋಗಳನ್ನ ತೋರಿಸುತ್ತೆ. ನೀವೇನಾದ್ರೂ ನಗ್ನತೆಯನ್ನು ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದ ಅಲ್ಗೋರಿದಮ್ ನಿಮಗೆ ಅಂತದ್ದೇ ಕಂಟೆಂಟ್ ಗಳನ್ನ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ. ನಿಮ್ಗೆ ಏನ್ ಇಷ್ಟವೋ ಅದನ್ನೇ ತೋರಿಸೋದು ಸೋಷಿಯಲ್ ಮೀಡಿಯಾದ ಕೆಲಸ. ಅಂದ್ರೆ ನೀವೇನ್ ನೋಡ್ತಾ ಇದ್ದೀರೋ ಅದನ್ನೆಲ್ಲ ನಿಮ್ ಮಕ್ಳು ನೋಡ್ತಾ ಇರುವಂತದ್ದು. ಇಲ್ಲಿ ಮಕ್ಕಳು ಏನ್ ನೋಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಯಾವ ವಯಸ್ಸಲ್ಲಿ ನೋಡ್ತಾ ಇದ್ದಾರೆ ಎಂಬುದು ತುಂಬಾ ಇಂಪಾರ್ಟೆಂಟ್. ಸುಮಾರು 10ನೇ ವಯಸ್ಸಲ್ಲಿ ಸ್ಟಾರ್ಟ್ ಆಗುವಂತ ಈ ಹಾರ್ಮೋನ್ಗಳ ಆಟ 13-15 ವರ್ಷ ಬರ್ತಿದ್ದಂತೆ ಸುನಾಮಿ ರೀತಿಯಲ್ಲಿ ಪ್ರವಹಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಪ್ಯೂಬರ್ಟಲ್ ಸರ್ಜ್ ಅಂತಾರೆ. ಇಂಥ ಸಮಯದಲ್ಲಿ ನಾವು ಮಕ್ಕಳು ಬದಲಾಗಿದ್ದೀವಿ ಅಂತ ಹೇಳ್ತೀವಿ. ಆದ್ರೆ ಮಕ್ಕಳು ಬದಲಾಗಿಲ್ಲ, ಅವರ ಬ್ರೈನ್ ಬದಲಾಗಿದೆ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ, ಆದ್ರೆ ಪ್ರಕೃತಿ ಅವರ ಬ್ರೈನಿಗೆ ಒಂದಿಷ್ಟು ಹಾರ್ಮೋನ್ಗಳನ್ನ ಬಿಟ್ಬಿಟ್ಟು ಇಂಥ ಆಟ ಆಡಿಸ್ತಾ ಇದೆ. ಅದಕ್ಕೆ ಬೇಕಾಗಿರೋದು ಇಷ್ಟೇ, ರೀಪ್ರೊಡಕ್ಷನ್ ಆಗಬೇಕು, DNA ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಬೇಕು. ಮಾಡರ್ನ್ ಸೊಸೈಟಿ ನಿರೀಕ್ಷಿಸೋದಕ್ಕಿಂತ ಎಷ್ಟೋ ಬೇಗನೆ ಈ ಪ್ರಕೃತಿ ನಿಮ್ಮ ಮಕ್ಕಳನ್ನ ರೀಪ್ರೊಡಕ್ಷನ್ಗೆ ರೆಡಿ ಮಾಡುತ್ತೆ. ಅದರ ಪ್ರಕಾರ ಅದೇ ಅದರ ಸರಿಯಾದ ಸಮಯ. ಆದ್ರೆ ಈ ಸಮಾಜ ಇದನ್ನು ಒಪ್ಪುತ್ತೆ? ಶಾಲೆಗೆ ಹೋಗಿ ಓದು ಕಲಿಬೇಕಾದಂತ ಒಂದು ಮಗುವನ್ನು ಹೆತ್ತು ತನ್ನ ಮಡಿಲ ಮೇಲೆ ಮಲಗಿಸ್ಬಿಟ್ಟು ಹಾಲು ಉಣಿಸ್ತಾ ಇದ್ರೆ ಸಮಾಜ ಒಪ್ಪುತ್ತೆ? ಅಂದ್ರೆ ಪ್ರಕೃತಿ ಮಕ್ಕಳನ್ನ ಬೇಗ ತಯಾರು ಮಾಡುತ್ತೆ, ಆದ್ರೆ ಸಮಾಜ ಇದನ್ನು ಒಪ್ಕೊಳ್ಳಕ್ ತಯಾರಿಲ್ಲ. ಅಲ್ಲಿ ಅವರ ದೇಹ ಮನಸ್ಸು ಎರಡು ಆಟ ಆಡಿಸ್ತಾ ಇದ್ರೆ ಇಲ್ಲಿ ಸಮಾಜ ಅವರನ್ನು ಕಟ್ಟಿ ಹಾಕ್ತಾ ಇದೆ. ಆ ಮಕ್ಕಳು ಪಾಪ ಏನ್ ಮಾಡ್ಬೇಕು? ಇಲ್ಲೇ ನಾವು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಎಲ್ಲಿ ನೀವು ಆ ಮಕ್ಕಳ ಹಾರ್ಮೋನ್ ಗ್ರಂಥಿಗಳನ್ನ ಒಮ್ಮೆ ಬಂದ್ ಮಾಡಿ ನೋಡಿ. ಅವ್ರು ಯಾರ ಹಿಂದೆನೂ ಓಡಲ್ಲ. ಲವ್ ಅಂದ್ರೆ ಏನು ಅಂತ ನಿಮ್ಮಲ್ಲೇ ಕೇಳ್ತಾರೆ. ಎಲ್ಲಾ ಹಾರ್ಮೋನ್ಗಳ ಆಟ. ಇದನ್ನ ಅರ್ಥ ಮಾಡ್ಕೊಳ್ಳದೆ ನೀವು ಮಕ್ಕಳ ಮೇಲೆ ಎಗರಾಡಿದ್ರೆ ಪಾಪ ಮಕ್ಕಳು ಏನ್ ಮಾಡ್ಬೇಕು? ಇದೆಲ್ಲದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಕಂಟೆಂಟ್ ನೋಡ್ತಾ ಇರೋದು ಈ ಉರಿತಿರೋ ಬೆಂಕಿ ಮೇಲೆ ಪೆಟ್ರೋಲ್ ಹಾಕಿದಾಗೆ. ಪಾಪ
ಪಾಪ ಮಕ್ಕಳ ತೊಳಲಾಟ ಅರ್ಥ ಮಾಡ್ಕೊಂಡು ನೋಡಿ. ಈಗ ಇದಕ್ಕೆ ನಾವೇನ್ ಮಾಡ್ಬೇಕು ನೋಡಿ, ಈ ಹಾರ್ಮೋನ್ಗಳ ಆಟ, ಅಟ್ರಾಕ್ಷನ್, ಲವ್, ಸೆಕ್ಸುವಲ್ ಅರ್ಜ್ ಇದೆಲ್ಲ ಮಕ್ಕಳ ಇಮೋಷನಲ್ ಬ್ರೈನ್ ಮಾಡುವಂತ ಕೆಲಸ. ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕಾಗಿರೋದು ಮಕ್ಕಳ ಮೆದುಳಿನ ಇನ್ನೊಂದು ಭಾಗ ಫ್ರಂಟಲ್ ಕಾರ್ಟೆಕ್ಸ್. ಆದ್ರೆ ಇದು ಇನ್ನು ಸರಿಯಾಗಿ ಬೆಳೆದಿರೋದಿಲ್ಲ. ಅದಕ್ಕೆ ಮಕ್ಕಳು ಈ ರೀತಿ ಮಾಡ್ತಾ ಇರೋದು. ಅಂದ್ರೆ ಕುದುರೆ ಓಡಕ್ ತಯಾರಾಗಿದೆ, ಆದ್ರೆ ಅದಕ್ಕೆ ಹಾಕ್ಬೇಕಾಗಿರುವಂತ ಕಡಿವಾಣ ಇನ್ನು ತಯಾರಾಗಿಲ್ಲ. ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಸ್ವತಂತ್ರವಾಗಿ ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ. ಈಗ ಪೇರೆಂಟ್ಸ್ ಆಗಿ ನಾವೇನ್ ಮಾಡ್ಬೋದು, ಫಸ್ಟ್ ಅಂಡರ್ಸ್ಟ್ಯಾಂಡ್ ದೆಮ್. ಅವ್ರು ಈಗೆಲ್ಲ ಮಾಡ್ತಾ ಇರೋದು ಅವರ ಹಾರ್ಮೋನ್ಗಳಿಂದಾಗಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಕೆಲವು ಮಕ್ಕಳಲ್ಲಿ ಇದು ಜಾಸ್ತಿ ಇರಬಹುದು, ಕೆಲವು ಮಕ್ಕಳಲ್ಲಿ ಇದು ಕಮ್ಮಿ ಇರಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳದೆ ಅವರ ಮೇಲೆ ನೀವು ಎಗರಾಡಬೇಡಿ. ಆಮೇಲೆ ಅವ್ರು ನಿಮ್ಮನ್ನು ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರ ಬದಲಾಗಿ ಮಕ್ಕಳಿಗೆ ಇದರ ಬಗ್ಗೆ ಎಜುಕೇಶನ್ ನೀಡಬೇಕು. ಶಾಲೆಯಲ್ಲಿ, ಮನೆಯಲ್ಲಿ ಇದ್ರ ಬಗ್ಗೆ ಹೇಳ್ಕೊಡ್ಬೇಕು. ತಮ್ಮ ಆಸೆಗಳನ್ನು ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋದು ಹೇಗೆ, ಈ ಅಟ್ರಾಕ್ಷನ್ ಅಂದ್ರೆ ಏನು, ಈ ಲವ್ ಅಂದ್ರೆ ಏನು, ಇದು ಯಾವ ವಯಸ್ಸಿಗೆ ಬರುತ್ತೆ, ಯಾಕಾಗಿ ಬರುತ್ತೆ, ಬಂದಾಗ ನಾವು ಏನ್ ಮಾಡ್ಬೇಕು, ಇದನ್ನ ಅವರಿಗೆ ಸರಿಯಾಗಿ ಮನದಟ್ಟಾಗುವಂತ ಹೇಳ್ಕೊಡ್ಬೇಕು. ಅದಕ್ಕೆ ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡಬೇಕು, ಅವರ ವಿಶ್ವಾಸ ಗೆಲ್ಬೇಕು. ಆದ್ರೆ ಎಷ್ಟೋ ಪೇರೆಂಟ್ಸ್ಗೆ ಮಕ್ಕಳಿಗೆ ಇದನ್ನ ಹೇಗೆ ಹೇಳ್ಕೊಡ್ಬೇಕು ಅಂತೇಳಿ ಗೊತ್ತಿಲ್ಲ. ಮಕ್ಕಳ ಹತ್ರ ಇದನ್ನ ಡಿಸ್ಕಸ್ ಮಾಡಕ್ಕೆ ಹಿಂಜರಿತಾರೆ. ಅನ್ಫಾರ್ಚುನೇಟ್ಲಿ ಇಂಥ ಎಜುಕೇಶನ್ ನಮ್ಮ ಸಿಸ್ಟಮ್ ಅಲ್ಲಿ, ನಮ್ಮ ಸಮಾಜದಲ್ಲಿ ಇಲ್ಲ. ಅದಕ್ಕಾಗಿ ನಾನೊಂದು ಹೊಸ ಪ್ರಯತ್ನ ಕೈ ಹಾಕ್ತಾ ಇದ್ದೇನೆ. ಒಂದು ಕೋರ್ಸ್ ರೆಡಿ ಮಾಡ್ತಾ ಇದ್ದೀನಿ. ಒಂದಷ್ಟು ದಿನದಲ್ಲಿ ಅದು ಲಾಂಚ್ ಆಗ್ಬಹುದು. ನೀವು ನನ್ನ ವಾಟ್ಸ್ಆಪ್ ಚಾನಲ್ ಫಾಲೋ ಮಾಡಿದ್ರೆ ಅಲ್ಲಿ ನಾನು ಇದರ ಮಾಹಿತಿಯನ್ನು ಶೇರ್ ಮಾಡ್ತೀನಿ. ವಾಟ್ಸ್ಆಪ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಆಸಕ್ತಿ ಇರೋರು ಅದಕ್ಕೆ ಜಾಯ್ನ್ ಆಗ್ಬಹುದು. ತಂದೆ ತಾಯಂದಿರು ತಮ್ಮ ಮಕ್ಕಳು ತಪ್ಪು ಮಾಡಿದ್ದಾರೆ ಎಂಬ ದೃಷ್ಟಿಯಿಂದ ನೋಡೋದಕ್ಕಿಂತ ಅವರ ವಯಸ್ಸು ಈ ತಪ್ಪನ್ನು ಮಾಡಿಸ್ತಿದೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಬ್ಬರ ಮಕ್ಕಳು ಏನಾದ್ರೂ ಚೆನ್ನಾಗಿ ಮಾಡ್ತಾ ಇದ್ರೆ ಅವ್ರ ಜೊತೆ ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡಿಬಿಟ್ಟು ನೀನು ಇಂಥವನು, ನೀನು ಇಂಥವಳು ಅಂತ ಹೇಳಿಬಿಟ್ಟು ಲೇಬಲ್ ಹಾಕ್ಬೇಡಿ. 13ರಿಂದ 17ನೇ ವಯಸ್ಸು ಕಾಟ ಕೊಡುವಂತ ವಯಸ್ಸು. ಮನಸ್ಸು ಹತೋಟಿಯಲ್ಲಿ ಇರೋದಿಲ್ಲ. ಕೆಲವು ಮಕ್ಕಳು ಬೇಲಿ ಹಾರಲ್ಲ, ಕೆಲವು ಮಕ್ಕಳು ಬೇಲಿ ಹಾರ್ತವೆ. ಅದರ ಅರ್ಥ ನಿಮ್ಮ ಮಕ್ಕಳು ಕೆಟ್ಟವರು ಅಂತಲ್ಲ. ನೀವು ಕೂಡ ಅದೇ ವಯಸ್ಸನ್ನು ದಾಟಿ ಬಂದಿದ್ದೀರಾ. ನಿಮಗೂ ಗೊತ್ತು ಈ ವಯಸ್ಸಲ್ಲಿ ಏನಾಗುತ್ತೆ ಅಂತ. ಹಾಗಾಗಿ ಮಕ್ಕಳಿಗೆ ಮುಜುಗರ ಬಿಟ್ಟು ಇದರ ಬಗ್ಗೆ ಎಜುಕೇಶನ್ ನೀಡಿ, ಅವರಲ್ಲಿ ಮಾತಾಡಿ, ಅವರಿಗೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳ್ಕೊಡಿ. ಸಾಧ್ಯವಾದ್ರೆ ಅವರ ಮಾರ್ಗದರ್ಶಕರಾಗಿ. ದಯವಿಟ್ಟು ದ್ವೇಷಿಸಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.